ಹಾಸನ ಜಿಲ್ಲೆಯಲ್ಲಿ ಮಾನವೀಯತೆಗೆ ತಲೆ ತಗ್ಗಿಸುವಂತಹ ಪೈಶಾಚಿಕ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಪರಿಚಯದ ಲಾಭವನ್ನ ಪಡೆದು ಮನೆಗೆ ಡ್ರಾಪ್ ಕೊಡುವ ನೆಪದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಕರೆದೊಯ್ದು ಅತ್ಯಾಚಾರ ಎಸಗಿರುವ ಘಟನೆ ಹಾಸನ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಪದವಿ ವಿದ್ಯಾಭ್ಯಾಸ ಮಾಡುತ್ತಾ ಜೊತೆಗೆ ಪಾನಿಪುರಿ ಅಂಗಡಿಯನ್ನ ನಡೆಸ್ತಾ ಇದ್ದ ಸಾಗರ್ ಎಂಬಾತ ಈ ಹೇಯ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಈತನಿಗೆ ಸಂತ್ರಸ್ತ ಅಪ್ರಾಪ್ತ ಬಾಲಕಿ ಮುಂಚಿತವಾಗಿ ಪರಿಚಯ ಇದ್ದಳು ಅಂತ ಹೇಳಲಾಗ್ತಾ ಇದೆ. ಬಾಲಕಿ ರಸ್ತೆಯಲ್ಲಿ ಹೋಗ್ತಿದ್ದಾಗ ಆಕೆಯನ್ನ ಬೈಕ್ ನಲ್ಲಿ ಡ್ರಾಪ್ ಕೊಡೋದಾಗಿ ನಂಬಿಸಿ ತನ್ನೊಂದಿಗೆ ಕರ್ಕೊಂಡು ಹೋಗಿದ್ದಾನೆ. ತದನಂತರ ನಿರ್ಜನ ಪ್ರದೇಶಕ್ಕೆ ಕರ್ಕೊಯ್ದು ಹಾಸನದ ರಿಂಗ್ ರಸ್ತೆಯಲ್ಲಿ ಇರ್ತಕ್ಕಂಥ ನಯರಾ ಪೆಟ್ರೋಲ್ ಬಂಕ್ ಇಂದ ಸ್ವಲ್ಪ ಮುಂದೆ ಅಲ್ಲಿ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಬಲವಂತವಾಗಿ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ತಿಳಿದು ಬಂದಿದೆ. ಇನ್ನು ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ಕಿಡಿಗೇಡಿ ಸಾಗರ್ ಬೆದರಿಕೆ ಹಾಕಿದ್ದಂತೆ. ಕಾಮುಕನ ಬೆದರಿಕೆ ಹಾಗೂ ಆತನ ಮುಂದಿನ ನಡೆಗೆ ಗಾಬರಿಗೊಂಡ ಬಾಲಕಿ ತನ್ನ ಪ್ರಾಣ ಮತ್ತೆ ಮಾನವನ್ನ ರಕ್ಷಿಸಿಕೊಳ್ಳೋದಕ್ಕೆ ಚಲಿಸ್ತಾ ಇದ್ದ ಬೈಕ್ನಿಂದ ದಿಢೀರನ ಕೆಳಗೆ ಜಿಗಿದಿದ್ದಾಳೆ. ಬೈಕಿಂದ ಜಿಗಿದು ಕಾಪಾಡಿ ಕಾಪಾಡಿ ಅಂತ ಕೂಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಆಕೆಯ ನೆರವಿಗೆ ಬಂದಿದ್ದಾರೆ, ಆಕೆಯನ್ನ ಕಾಪಾಡಿದ್ದಾರೆ. ಆದ್ರೆ ಬಾಲಕಿಗೆ ಸಾಕಷ್ಟು ಗಾಯಗಳಾಗಿದ್ದಾವೆ, ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಸದ್ಯ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ನೊಂದ ಬಾಲಕಿಯ ಕಡೆಯವರು ನೀಡಿದ ದೂರಿನ ಮೇರೆಗೆ ಹಾಸನದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಮುಖ್ಯ ಆರೋಪಿ ಸಾಗರ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಹೇಯ ಕೃತ್ಯಕ್ಕೆ ಸಾಗರ್ನ ಇಬ್ಬರು ಸ್ನೇಹಿತರು ಸಾಥ್ ನೀಡಿದ್ರು ಅಂತಕ್ಕಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇವತ್ತು ದುರುಳ ಯಾರು ಸಾಗರ್ ಇದ್ದಾನೆ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಪಾಟ್ ಮಾಜರ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಸದ್ಯ ಇಬ್ಬರು ಸ್ನೇಹಿತರು ತಲೆಮರೆಸಿಕೊಂಡಿದ್ದಾರಂತೆ. ಪೊಲೀಸರು ಆರೋಪಿಗಳ ಬಂಧನಕ್ಕೆ ಜಾಲವನ್ನ ಬೀಸಿದ್ದಾರೆ. ಮಾಮೂಲಿ ಗಾಡಿ ರನ್ನಿಂಗ್ ಅಲ್ಲಿ ಬರ್ತಾ ಇದ್ದೆ ನಾನು. ಅವ್ರ ಆ ಕಡೆಯಿಂದ ಬಂದ್ಬಿಟ್ಟು ಅಲ್ಲಿ ಯೂ ಟರ್ನ್ ತಗೊಂಡು ಅವ್ನು ಫೋನಲ್ಲಿ ಮಾತಾಡ್ತಾ ಇದ್ದ ಹುಡುಗ. ಈ ಹುಡುಗಿ ಒಂದೇ ಸರಿ ಗಾಡಿಯಿಂದ ಜಂಪ್ ಮಾಡಿಬಿಟ್ಟು ಬಿದ್ದು ಓಡ್ ಬಂತು. ಬಟ್ಟೆ ಎಲ್ಲ ಫುಲ್ ಗಲೀಜಾಗೋಗಿತ್ತು. ಓಡ್ ಬಂದ್ಬಿಟ್ಟು ಕಾಪಾಡಿ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ರೋಡಲ್ಲೇ ಬಿದ್ದೋಯ್ತು. ಅಲ್ಲಿ ಅದೊಂದು ಡೈರೆಕ್ಟ್ ಆಗಿ ನೋಡಿರೋದು ನಾವು ಕಣ್ಣಾರೆ. ಎಷ್ಟು ಜನ ಹುಡುಗಿರಿದ್ರು, ಎಷ್ಟು ಜನ ಹುಡುಗರು ಇದ್ರು? ಹುಡುಗ ಒಬ್ಬ ಇದ್ದಿದ್ದು ಬೈಕಲ್ಲಿ, ಇಬ್ಬರೇ ಬಂದಿದ್ದು ಬೈಕಲ್ಲಿ ಒಟ್ಟಲ್ಲಿ. ಆ ಹುಡುಗಿ ಸಡನ್ ಆಗಿ ನನ್ನ ಮುಂದೆ ನಾನು ಗಾಡಿ ಹಂಗೆ ಸ್ಲೋ ಮಾಡಿದೆ. ಹಂಗೆ ಎಗರ್ಬಿಟ್ಟು ಬಿದ್ದುಬಿಟ್ಟು ಎದ್ದು ಓಡ್ ಬಂದ್ಬಿಡ್ತು ಕಾಪಾಡಿ ಅಂತ.